ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಬೆಳಗಾವಿಯ DCC ಬ್ಯಾಂಕಿನ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಹೀಗಾಗಿ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ. ಯಾಕಂತಂದರೆ ಬಾಲಚಂದ್ರ ಜಾರಕಿಹೊಳಿ ಗುಂಪಿನ 11 ಜನ ಸದಸ್ಯರು ಈಗ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ಸಭೆ ಸೇರಿದ್ದಾರೆ. ಇನ್ನೇನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಅವರ ಆಗಮನವನ್ನು ಅವರ ಬರುವಿಕೆಯನ್ನು ಎಲ್ಲರೂ ಕೂಡ ದಾರಿ ನೋಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಅವರು ಸಂಕಮ್ ಹೋಟೆಲ್ಗೆ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ. ಆ ಒಂದು ಸಭೆಯನ್ನು ನಡೆಯುತ್ತೆ. ಮಹತ್ವವಾದಂತಹ ಸಭೆ. ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗಬೇಕು ಎನ್ನುವಂತಹ ವಿಚಾರ ನಿರ್ಧಾರ ಆಗುತ್ತೆ ಆ ಸಭೆಯಲ್ಲಿ. ಹೀಗಾಗಿ ಆ ಮಹತ್ವದ ಹೈ ವೋಲ್ಟೇಜ್ ಸಭೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ. ಬಂದು 2 ಹೆಸರುಗಳನ್ನು ಘೋಷಣೆ ಮಾಡ್ತಾರೆ. ಹೀಗಾಗಿ ಈಗ ಎಲ್ಲ DCC ಬ್ಯಾಂಕಿನ ನಿರ್ದೇಶಕರುಗಳು ಅಂದರೆ ಬಾಲಚಂದ್ರ ಜಾರಕಿಹೊಳಿ ಅವರ ಗುಂಪಿನ ಎಲ್ಲ ನಿರ್ದೇಶಕರುಗಳು ಈಗ ಸತೀಶ್ ಜಾರಕಿಹೊಳಿ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ಹೀಗಾಗಿ ಅವರ ದಾರಿಯನ್ನು ನೋಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಹುಲ್ ಜಾರಕಿಹೊಳಿ ಅವರು ಇಬ್ಬರೂ ಕೂಡ ಇಲ್ಲಿ ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಆಗಮಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರ ಗುಂಪಿನ ಸದಸ್ಯರ ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ನಿರ್ಧಾರ ಆಗುತ್ತೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಆಗಮಿಸ್ತಾ ಇದ್ದಾರೆ. ಏನಂತಂದರೆ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ಈ ಹೈ ವೋಲ್ಟೇಜ್ ಸಭೆ ಇಲ್ಲಿ ನಡೀತಾ ಇದೆ. ಆ ಸಭೆಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾರೆ. ಅವರು ಬಂದ ನಂತರ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಮಹತ್ವವಾದಂತಹ ಸಭೆ ಅದು. ಬೆಳಗಾವಿ DCC ಬ್ಯಾಂಕು ಬೆಳಗಾವಿಯ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕು, ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರವನ್ನು ಹೊಂದಿರುವಂತಹ ಬ್ಯಾಂಕು, ರೈತರ ಬೆನ್ನೆಲುಬಾಗಿರುವಂತಹ ಬ್ಯಾಂಕು, ರೈತರ ಜೀವನಾಡಿಯಾಗಿರುವಂತಹ ಬ್ಯಾಂಕು ಬೆಳಗಾವಿ DCC ಬ್ಯಾಂಕು. ಈ ಬ್ಯಾಂಕಿನ ಸಾರಥ್ಯವನ್ನು ಯಾರು ವಹಿಸ್ತಾರೆ, ಯಾರು ಅದರ ಅಧ್ಯಕ್ಷರಾಗ್ತಾರೆ, ಯಾರು ಉಪಾಧ್ಯಕ್ಷರಾಗ್ತಾರೆ ಎನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಹೀಗಾಗಿ ಸ್ಪಷ್ಟವಾದಂತಹ ಬಹುಮತ ಹೊಂದಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಅವ್ರ ಗುಂಪಿನಲ್ಲಿ ಈಗಾಗಲೇ ಎಲ್ಲ ಸದಸ್ಯರು ಬಂದು ಸೇರಿಕೊಂಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು, ಮಾಂತೇಶ್ ದೊಡ್ಡಗೌಡರು ಆಗಿರ್ಬೋದು, ಅರವಿಂದ್ ಪಾಟೀಲ್ ಆಗಿರ್ಬೋದು, ನಂತರ ಉಳಿದ ಎಲ್ಲ ಸದಸ್ಯರು ಅಂದರೆ ಒಟ್ಟು 11 ಸದಸ್ಯರು ನಾವು ಇದ್ದೇವೆ ಎನ್ನುವಂತಹ ಮಾತನ್ನು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿಗೆ ಬರ್ತಾರೆ. ಬಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ನಾಮಿನೇಷನನ್ನು ಕೊಡಬೇಕು, ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ನಾಮಪತ್ರವನ್ನು ಸಲ್ಲಿಸಬೇಕು ಎನ್ನುವಂಥ ನಿರ್ಧಾರ ಆಗುತ್ತೆ. ನಂತರ ಈ ಸಭೆಯ ನಿರ್ಧಾರದ ಬಳಿಕ ಬಂದು ಸತೀಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಎಲ್ಲ ಸದಸ್ಯರ ಜೊತೆ ಸೇರಿಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ತಮ್ಮ ಗುಂಪಿನ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಘೋಷಣೆ ಕೂಡ ಮಾಡ್ತಾರೆ. ನಂತರ ಅಭ್ಯರ್ಥಿಗಳು DCC ಬ್ಯಾಂಕಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಒಟ್ಟಾರೆಯಾಗಿ ನೋಡಬೇಕಂತಂದರೆ ಈಗ ಚಿತ್ರಣ ಸ್ಪಷ್ಟವಾಗಿದೆ. ಯಾಕಂತಂದರೆ ಬಾಲಚಂದ್ರ ಜಾರಕಿಹೊಳಿ ಅವರ ಗುಂಪಿನ ಎಲ್ಲ ನಿರ್ದೇಶಕರುಗಳು ಈಗ ಒಂದು ಕಡೆ ಸೇರಿದ್ದಾರೆ. ಆ ಕಡೆ ಲಕ್ಷ್ಮಣ್ ಸವದಿ ಅವರ ನಿವಾಸದಲ್ಲಿ ರಮೇಶ್ ಕತ್ತಿ ಅವರು, ರಾಜು ಕಾಗೆ ಅವರು, ಮಲ್ಲಣ್ಣ ಯಾದವಾಡ್ ಅವರು, ಈಗ 4 ಜನ ಸದಸ್ಯರು ಅಲ್ಲಿ ಸೇರಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಬರ್ತಾರೆ. ಬಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ 2 ಹೆಸರುಗಳು ಅಂದರೆ ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗ್ತಾರೆ ಎನ್ನುವಂತಹ 2 ಹೆಸರುಗಳು ಆ ಸಭೆಯಲ್ಲಿ ಪ್ರಕಟ ಆಗುತ್ತವೆ, ಘೋಷಣೆ ಆಗುತ್ತವೆ. ಒಟ್ಟಾರೆಯಾಗಿ ಈಗ ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಒಂದು ಆಯ್ಕೆ ಪ್ರಕ್ರಿಯೆಗೆ ಕ್ಷಣಗಣನೆ ಆರಂಭವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ. ಅವರ ಕಾರು ಈಗ ಸಂಕಮ್ ಹೋಟೆಲ್ನ ಆವರಣದಲ್ಲಿ ಪ್ರವೇಶವನ್ನು ಪಡಿತಾ ಇದೆ. ಎಲ್ಲರೂ ಕೂಡ ಈಗ ಒಳಗಡೆ ಬಾಲಚಂದ್ರ ಜಾರಕಿಹೊಳಿ ಅವರ ಗುಂಪಿನ ಎಲ್ಲ ನಿರ್ದೇಶಕರುಗಳು ಕೂಡ ಸಭೆ ಸೇರಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ದಾರಿಯನ್ನು ಕೂಡ ನೋಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ತಮ್ಮ ನಿವಾಸದಿಂದ ಹೊರಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಬೆಳಗಾವಿಯ ಸಂಗಮ್ ಹೋಟೆಲ್ಗೆ ಬಂದಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ ಬೆಳಗಾವಿಯ ಸಂಗಮ್ ಹೋಟೆಲ್ಗೆ. ಇನ್ನೇನು ಹೈ ವೋಲ್ಟೇಜ್ ಕಮಿಟಿಯ ಏನದು ಹೈ ವೋಲ್ಟೇಜ್ ಸಭೆ ಶುರುವಾಗುತ್ತೆ. ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಈಗ ಬೆಳಗಾವಿಯ ಸಂಗಮ್ ಹೋಟೆಲ್ಗೆ ಆಗಮಿಸಿದ್ದಾರೆ. ಇನ್ನು ಸಭೆ ಆರಂಭ ಆಗುತ್ತೆ. ಆ ಸಭೆಯಲ್ಲಿ ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಎನ್ನುವಂಥ 2 ಹೆಸರುಗಳು ಪ್ರಕಟ ಆಗ್ತವೆ. ಸತೀಶ್ ಜಾರಕಿಹೊಳಿ ಅವರ ಜೊತೆ ನಮ್ಮ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಕೂಡ ಆಗಮಿಸಿದ್ದಾರೆ. ಅವ್ರ ಜೊತೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಶ್ಯಾಮ್ ಘಾಟಿಗೆ ಅವರು ಕೂಡ ಇದ್ದಾರೆ. ಯಾವಾಗಲೂ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಇರ್ತಾರೆ ಇಬ್ಬರು ಅವರು. ಕೆಲವೇ ಕ್ಷಣಗಳಲ್ಲಿ ಸಭೆ ಶುರುವಾಗುತ್ತೆ. ಸಭೆಗೆ ಸತೀಶ್ ಜಾರಕಿಹೊಳಿ ಅವರು ಈಗ ಆಗಮಿಸಿದ್ದಾರೆ ಬೆಳಗಾವಿಯ ಸಂಗಮ್ ಹೋಟೆಲ್ನಲ್ಲಿ ಸಭೆ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ 2 ಹೆಸರುಗಳನ್ನು ಸತೀಶ್ ಜಾರಕಿಹೊಳಿ ಅವರು ಸೂಚಿಸ್ತಾರೆ. ಸಭೆಯ ಬಳಿಕ ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ನಡೆಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು, ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು, ಇಬ್ಬರು ಅಭ್ಯರ್ಥಿಗಳು ಯಾರು ಎನ್ನುವಂಥ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಪ್ರಕಟಿಸ್ತಾರೆ. ಸರ್ಕಾರದಿಂದ ನಾಮನಿರ್ದೇಶಿತರಾಗಿರುವಂತಹ ಅಶೋಕ್ ಪಟ್ಟಣವರು ಎಲ್ಲಿ ಕಾಣ್ತಾ ಇಲ್ಲ. ಈ ಕಡೆಯೂ ಇಲ್ಲ, ಆ ಕಡೆಯೂ ಇಲ್ಲ, ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ. ಅವರು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೋ ಇಲ್ಲೋ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ. ಇನ್ನು ಸಭೆ ಶುರುವಾಗುತ್ತೆ. ಆ ಸಭೆಯಲ್ಲಿ ಇಬ್ಬರ ಹೆಸರುಗಳು ಪ್ರಕಟ ಆಗುತ್ತವೆ. ಪ್ಲೀಸ್ ಈ ಕಡೆ ಬರ್ರಿ. ಈಗ ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ. ಸಭೆ ಶುರುವಾಗಿದೆ. ಆ ಸಭೆಯಲ್ಲಿ 2 ಹೆಸರುಗಳು ನಿರ್ಧಾರ ಆಗುತ್ತವೆ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಯಾರು ಎನ್ನುವಂಥ ವಿಚಾರ ಪ್ರಕಟ ಆಗುತ್ತೆ. ಅಲ್ಲಿವರೆಗೆ ನೋಡ್ತಾ ಇರಿ ಬೆಳಗಾವಿ ಸುದ್ದಿ .com. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ .com. ಇದು ನಿಮ್ಮ ಸುದ್ದಿ .com. ನಮಸ್ಕಾರ. ಒಳಗಡೆ ಹೈ ವೋಲ್ಟೇಜ್ ಕಮಿಟಿ ಸಭೆ ಈಗ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಮುಗಿಯುತ್ತೆ. ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಯಾರು ಎನ್ನುವಂಥ ವಿಚಾರ ಪ್ರಕಟ ಆಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ .com. ಇದು ನಿಮ್ಮ ಸುದ್ದಿ .com. ನಮಸ್ಕಾರ.